ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಬಂದು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಹಸ್ಬೆಂಡ್ದು ಬರ್ತಡೇ. ಸೊ ಯಾರೆಲ್ಲ ಆಗುತ್ತೋ ಅವರೆಲ್ಲ ನಮ್ಮ ಹಸ್ಬೆಂಡ್ಗೆ ವಿಶ್ ಮಾಡಿ ಬರ್ತಡೇಗೆ ಅಂತೇಳಿ. ಸೊ ಹ್ಯಾಪಿ ಬರ್ತ್ಡೇ ವಿನಯ್. ಮತ್ತು ಇವತ್ತು ಬರ್ತಡೇ ಸ್ಪೆಷಲ್ ಏನಂದರೆ ಸೋಯಾ ಚಂಕ್ಸ್ ಮತ್ತು ಪನ್ನೀರ್ ಹಾಕಿ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆನ್ನೆ ನಮ್ಮ ಹಸ್ಬೆಂಡು ಸೋಯಾ ಚಂಕ್ಸ್ದು ಏನಾದರೂ ರೆಸಿಪಿ ಮಾಡು ಅಂತ ಕೇಳಿದ್ರು. ನಾನು ಮಾಡೋದಕ್ಕೆ ಆಗಲಿಲ್ಲ. ಇಲ್ಲ ನಾನು ನಾಳೆ ಮಾಡ್ತೀನಿ ಅಂತಂದು ಹೇಳಿದೆ. ನೋಡಿ ಅವರು ತೊಗೊಂಡೋಗಿ ಸಜ್ಜೆ ಮೇಲೆ ಹಾಕೋಗಿದ್ದಾರೆ ಸೋಯಾ ಚಂಕ್ಸ್ ಪ್ಯಾಕೆಟ್. ನನಗೆ ಕೈಗೆ ಎಟಕ್ತಾ ಇಲ್ಲ. ಏನಾದರೂ ಆ ಸ್ಟೂಲು ಚೈರ ಹಾಕ್ಕೊಂಡು ತೊಗೊಳ್ಳೋಣ ಅಂದರೆ ಭಯ ಆಯಿತು ನನಗೆ. ಯಾಕೆ ಬೇಕು, ಎಲ್ಲ ಟೈಮು ನಮ್ಮದೇ ಆಗಿರಲ್ವಲ್ಲ, ಈ ಸಿಚುವೇಶನಲ್ಲಿ ಹತ್ತಿ ತೊಗೊಳೋದು ಬೇಡ ಅಂತಂದು ಹೇಳ್ಬಿಟ್ಟು ಸೈಲೆಂಟ್ ಆದೆ. ಅವರಿಂದ ಈಗ ಇಷ್ಟು ಲೇಟಾಗೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕಾಯ್ತು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಹೋಮ್ ಮೇಡ್ ಬಿರಿಯಾನಿ ಪೌಡರ್ಗೆ ಅಂತಂದು ಹೇಳಿ, ಮತ್ತೆ ಇಲ್ಲಿ ಬಿರಿಯಾನಿ ಗ್ರೇವಿಗೆ ಟೊಮೊಟೊ ಚಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರು ಸಹ ಫ್ರೈ ಮಾಡಿ ಇಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮ್ಯಾರಿನೇಟ್ ಮಾಡೋದಕ್ಕೆ ನನಗೆ ಸೋಯಾ ಚಂಕ್ಸ್ ಎಟಕ್ತಾ ಇಲ್ಲ. ಇವಾಗ ಇವ್ರು ಬರೋವರೆಗೂ ಕಾತ್ಕೊಂಡಿದ್ದು ಈಗ ನಾನು ತಗೋಬೇಕು. ಇನ್ನು ಇವತ್ತಿನ ವ್ಲಾಗು ಮತ್ತು ಇವತ್ತು ಶ್ರಾವಣದ ಸೋಮವಾರ, ಮೊದಲನೇ ಸೋಮವಾರ ಆಗಿರೋದ್ರಿಂದ ಅದ್ರ ಜೊತೆಲಿ ನಮ್ಮ ಹಸ್ಬೆಂಡ್ ಬರ್ತಡೇನೂ ಸಹ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟಾಗುತ್ತೋ ಅಡುಗೆ ಅಷ್ಟು ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಹೇಳ್ಬಿಟ್ಟು. ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗೋ ರೆಸಿಪಿ ಹೈದ್ರಾಬಾದ್ ಇದು ಬಿರಿಯಾನಿ ಅಲ್ಲ, ಬೇರೆ ಒಂದು ರೆಸಿಪಿ ಅವ್ರಿಗೆ ಇಷ್ಟ ಆಗೋದು ಸ್ವೀಟಲ್ಲಿ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಬೆಳಗ್ಗೆ ನಮ್ಮ ಅತ್ತೆ ಆಫ್ಟರ್ನೂನ್ ಲಂಚ್ಗೆ ರಸಮ್, ರೈಸ್ ಮತ್ತು ಪಲ್ಯ, ಪಾಯಸ ಎಲ್ಲ ಮಾಡಿದರು. ಆದರೆ ಇವ್ರಿಗೆ ಇನ್ನೊಂದು ಇಷ್ಟ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿರ್ಬೋದ್ರಿ, ಗೆಸ್ ಮಾಡಿ. ಹಾಂ, ಇಲ್ಲ, ಜಾಮೂನೇ ಮಾಡೋಣ ಅಂದ್ಕೊಂಡೆ ಗೈಸ್. ಮೊದಲು ಜಾಮೂನ್ ಮಾಡಿದ್ರೆ ಇವ್ರಿಗೆ ರೆಗ್ಯುಲರ್ ಆಗಿ ನಾವು ಬರೀ ಯಾವ ಅಕೇಶನ್ ಬಂದ್ರೂ, ಯಾವ ಹಬ್ಬ, ಯಾವ ಫೆಸ್ಟಿವಲ್ ಎಲ್ಲ ಜಾಮೂನ್ ಕಾಮನ್ ಆಗಿ ಮಾಡ್ತಾ ಇರ್ತೀನಿ. ಸೊ ಜಾಮೂನ್ ಬೇಡ, ಇವರಿಗೆ ಬೇರೆ ಇನ್ನೊಂದು ಇಷ್ಟ. ನಿಮ್ಗೆ ಇಷ್ಟ ಆಗಿರೋದು ನಿಮಗೆ ಗೊತ್ತಿಲ್ವಾ? ಹೇಳಿ. ಗೆಸ್ ಮಾಡಿದ್ರು ಗೈಸ್. ಪ್ರಾಮಿಸ್ ಅಂದ್ರೆ ಗೊತ್ತಿಲ್ಲ, ನಾನು ಏನು ಹೇಳೇ ಇಲ್ಲ ಅವರಿಗೆ. ಅವರಿಗೆ ತುಂಬಾ ಇಷ್ಟ. ನಮ್ಮ ಅತ್ತೆ ಮಾಡ್ತಿದ್ರು, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮಾಡ್ತಾರೆ, ಅವಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಇವತ್ತು ರವೆ ಉಂಡೆನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಅಂದರೆ ರೆಸಿಪಿನ ಏನಾದರೂ ಕಮೆಂಟ್ ಮಾಡಿ. ನನಗೆ ಬರೋ ಥರ ನಾನು ಮಾಡ್ತೀನಿ. ಇದನ್ನ ಒಂದು 2-3 ಥರ ಮಾಡ್ತಾರೆ ಅನಿಸುತ್ತೆ, ಹಾಲೆಲ್ಲ ಹಾಕಿ. ನಾನು ಇವತ್ತು ಹಾಲೆಲ್ಲ ಏನು ಹಾಕೋಕೆ ಹೋಗಿ ಮಾಡ್ತಾ ಇಲ್ಲ, ನಾರ್ಮಲ್ ಸಕ್ಕರೆ ಪಾಕ ಮಾಡ್ಕೊಂಡು ಮಾಡ್ತೀನಿ. ರೆಸಿಪಿನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಹಸ್ಬೆಂಡ್ಗೆ ಬರ್ತಡೇ ವಿಶಸ್ ಕೂಡ ಮಾಡಿ, ಯಾರೆಲ್ಲ ವಿಡಿಯೋ ನೋಡ್ತೀರೋ ಅವರು. ಓಕೆನಾ? ಬನ್ನಿ, ಇನ್ನು ವಿಡಿಯೋ ಕಂಟಿನ್ಯೂ ಆಗುತ್ತೆ. ಇಲ್ಲಿಗೆ ಲೇಟ್ ಆಗುತ್ತೆ ಮತ್ತೆ. ನೋಡಿ ಗೈಸ್, ಎಲ್ಲಿಟ್ಟಿದ್ದಾರೆ ನಮ್ಮ ಮನೆಯವರು. ಕೋಪ ಮಾಡ್ಕೊಂಡು ಬಿಸಾಕಿದ್ದಾರೆ ಮೇಲ್ಗಡೆಗೆ, ಏನು ಮಾಡಬೇಡ ಬಿಡು ಅಂತಂದೇಳಿ. ಈಗ ಆಲ್ರೆಡಿ ಬಿಸಿ ನೀರು ಕಾದಿದೆ. ಸೊ ಬಿಸಿನೀರಲ್ಲಿ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಅದಾದಮೇಲೆ ಒಂದು 5 ನಿಮಿಷ ತೆಗ್ದಿಡೋಣ ಸೈಡಿಗೆ. ಪನ್ನೀರು ಇರೋದ್ರಿಂದ ಬರೀ ಸೋಯಾ ಚಂಕ್ಸ್ ಏನು ಜಾಸ್ತಿ ಆಗ್ತಾ ಇಲ್ಲ, ಸ್ವಲ್ಪ ಹಾಕ್ತೀನಿ. ಎರಡೂ ಸೊ ಸಾಕನ್ಸುತ್ತೆ. ಇದರಲ್ಲಿ ಮತ್ತೆ ಬೇರೆ ರೆಸಿಪಿ ಏನಾದರೂ ಮಾಡೋಣ. ಒಂದು 2-3 ನಿಮಿಷ ಅದೇ ಬಿಸಿನೀರಲ್ಲಿ ಬಿಟ್ಟರೆ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಮ್ಯಾರಿನೇಟ್ ಮಾಡ್ಕೋಬೋದು. ನೋಡಿ, ಈ ಥರ ಪಾಸ್ ಮಾಡಿ ಸಾಕು. ಇನ್ನು ಸ್ವಲ್ಪ ಸಾಫ್ಟ್ ಆಗಬೇಕು. ಫ್ರಿಜ್ಜಲ್ಲಿ ಇದೈತೆ, ತಗೊಬರ್ತೀನಿ. ಫ್ಲಾಶ್ ಆನ್ ಮಾಡು ಫಸ್ಟು. ಇನ್ನು ಇವರು ಆಫ್ಟರ್ನೂನೇ ಹಾಲು ಮೊಸರು ತಂದು ಕೊಟ್ಟಿದ್ರು, ಮೊಸರು ಬಿರಿಯಾನಿಗೆ ಅಂತೇಳಿ. ಇನ್ನು ಹಾಲು ಸಹ ಹಂಗೆ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ, ಬಿಸಿ ಮಾಡಿಲ್ಲ. ಈಗ ಹಾಲು ಸಹ ಬಿಸಿ ಮಾಡಬೇಕು. ಹಂಗೆ ಒಂದು ಕಡೆ ಮ್ಯಾರಿನೇಟ್ ಮಾಡಿಕೊಂಡು
ಈಗ ನೋಡಿ ಈ ಥರ ಸಾಫ್ಟ್ ಆಗಿದೆ, ಈ ಥರ ಸಾಫ್ಟ್ ಆಗಿದೆ. ಇನ್ನು ಇದನ್ನ ನೀರನ್ನೆಲ್ಲ ಬಸ್ಕೊಂಡ್ಬಿಟ್ಟು ಮತ್ತೆ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಬಿಡೋಣ. ನಿಮ್ಗೆ ಬೇಗ ತಣ್ಣಗಾಗ್ಬೇಕು ಅಂದ್ರೆ ಐಸ್ ಕ್ಯೂಬ್ಸ್ ಇರತ್ತಲ್ಲ ಅದನ್ನು ಸಹ ಹಾಕೋಬಹುದು. ಸಾಕು, ಇಷ್ಟು ತಣ್ಣಗಿದ್ರೆ ನನಗೆ. ಹಂಗಾಗಿ ಇದನ್ನೆಲ್ಲ ಈ ತರ ಹಾಕೋತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡ್ಬಿಟ್ಟು ನೋಡಿ ಎಲ್ಲೂ ಬ್ರೇಕ್ ಆಗಿಲ್ಲ. ಇಷ್ಟು ಬಿಸಿಲಿ ಮಾಡ್ಕೊಂಡ್ರೆ ಒಂಥರ ಬುರ್ಜಿ ತರ ಆಗಲ್ಲ, ಚೆನ್ನಾಗಿ ಬರುತ್ತೆ. ಏನ್ರಿ ಹ್ಯಾಪಿನಾ ಸೋಯಾ ಚಂಕ್ಸ್ ಬಿರಿಯಾನಿ? ಇವತ್ತಾದ್ರೆ ಏನ್ ಖುಷಿ ಇಲ್ವಾ? ನಾಳೆ ಮಾಡ್ಕೊಡ್ತೀನಿ ಅದನ್ನ, ಓಕೆನಾ? ಸೋಯಾ ಚಂಕ್ಸ್ ಗ್ರೇವಿ ಗೈಸ್, ಅದನ್ನ ಮಾಡ್ಕೊಡ್ಬೇಕಂತೆ ಅವರಿಗೆ. ನಾನು ಹೇಳ್ತಿದ್ದೀನಿ ಅದು ರೈಸ್ಗಿಂತ ಚಪಾತಿಗೆ ಚೆನ್ನಾಗಿರುತ್ತೆ ಅಂತ, ಆದರೆ ಇವರು ರೈಸ್ಗೆ ಬೇಕು ಅಂತವ್ರೆ. ಇನ್ನು ಡಿಮಾರ್ಟಿಂದ ತಂದಿರೋದು ಯಾವುದು ಸ್ಟೋರ್ ಮಾಡಿಲ್ಲ, ಸೊ ಹಂಗಾಗಿ ಇನ್ನು ಈಗ ಬಾಸ್ಮತಿ ರೈಸ್ನ ನೆನೆಸಿಟ್ಕೋತಾ ಇದ್ದೀನಿ. ಇದು ಬಂದು ಒಂದು 2 ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ. ಎರಡು ಗ್ಲಾಸ್ ಒಂದು ಸ್ವಲ್ಪ ಹಾಕಿದ್ದೀನಿ. ಪಾಸ್ ಮಾಡು. ರೈಸ್ನ ಚೆನ್ನಾಗಿ 2 ರಿಂದ 3 ಸತಿ ವಾಶ್ ಮಾಡಿಬಿಟ್ಟು ನೆನೆಸಿ ಎತ್ತಿಟ್ಕೊಳ್ಳೋದು ಅಷ್ಟೇನೆ. ನೆನೆಸಿ ಹಾಕಿರೋದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲೇನೆ ಫ್ರೈ ಸ್ವಲ್ಪ ಆಯಿಲು ಸಾಲ್ಟ್ ಹಾಕ್ಕೊಂಡು ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿ ಪನ್ನೀರು ಹಾಕಿ ಮ್ಯಾರಿನೇಟ್ ಮಾಡೋರು ಮಾಡ್ತಾರೆ, ಬಟ್ ನನಗೆ ಸ್ವಲ್ಪ ಹಸಿದು ಇಷ್ಟ ಆಗಲ್ಲ, ಹಂಗಾಗಿ ಫ್ರೈ ಮಾಡಿದ್ದೀನಿ ಅಷ್ಟೇನೆ. ಇನ್ನು ಇದರಲ್ಲಿ ಒಂದು 2 ಸ್ಪೂನ್ ಅಷ್ಟು ಖಾರನ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಟೇಸ್ಟ್ಗೆ. ಮತ್ತೆ ನಾನು ಇದರಲ್ಲಿ ಗ್ರೀನ್ ಚಿಲ್ಲಿನೂ ಹಾಕಿರ್ತೀನಿ, ಸೊ ಹಂಗಾಗಿ ಖಾರ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಸಾಲ್ಟು ಅಷ್ಟೇನೆ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮತ್ತೆ ಅರಿಶಿನ ಒಂಚೂರು ಅರಿಶಿನ, ಇದೆಲ್ಲಾನು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಲು ಲೀಟ್ರೂ ಹಾಕೋತಾ ಇದ್ದೀನಿ, ಸ್ವಲ್ಪ ಗ್ರೇವಿ ಜಾಸ್ತಿ ಬರಲಿ ಅಂತೇಳಿ ಮಾಡ್ಕೊಳ್ಳೋದಷ್ಟೇ. ಕೊಂಡ್ರೋದನ್ನ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇಷ್ಟರಲ್ಲಿ ಬಿರಿಯಾನಿಗೆ ರೈಸ್ಗೆ ಅಂತಂದು ಹೇಳ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಹೆಸರು ಇಟ್ಕೊಂಡ್ಬಿಟ್ರೆ ಅದು ಕುದ್ದು ರೈಸ್ ಆಗೋಷ್ಟೊತ್ತಿಗೆ ನಾವು ಇದು ಸ್ವಲ್ಪ ಮ್ಯಾರಿನೇಟ್ ಆಗುತ್ತೆ. ಅದಾದ್ಮೇಲೆ ಬಿರಿಯಾನಿ ಗ್ರೇವಿ ಪ್ರಿಪೇರ್ ಮಾಡ್ಬೋದು. ಈಗ ಬಿರಿಯಾನಿಗೆ ಅಂತಂದು ಹೇಳ್ಬಿಟ್ಟು ಫಸ್ಟ್ ಫ್ರೈಡ್ ಆನಿಯನ್ಸ್ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಆಲ್ರೆಡಿ ಆನಿಯನ್ಸ್ ಎಲ್ಲ ಸ್ಲೈಸ್ ಮಾಡಿ ಇಟ್ಟಿದ್ದೆ, ಈ ಥರ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ ಫ್ರೈಡ್ ಆನಿಯನ್ಸ್ಗೋಸ್ಕರ ಅಂತಂದೇಳಿ. ಇನ್ನು ಇದನ್ನ ಫ್ರೈ ಮಾಡ್ಕೋಬೇಕು. ಇನ್ನು ಈ ಕಡೆಗೆ ಉಪ್ಪು ಹಾಕೋಬೇಕು, ಹರಳುಪ್ಪು. ಇದಕ್ಕೆ 3 ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಹರಳುಪ್ಪು. ಬಿಕಾಸ್ ಸ್ವಲ್ಪ ಸಾಲ್ಟ್ ವಾಟರ್ ಥರ ಇರಬೇಕು, ಅದೇ ಸಮುದ್ರದ ನೀರು ಇರುತ್ತಲ್ಲ ಆ ಥರ ಬರಬೇಕು ಟೇಸ್ಟ್ ಇದು ಉಪ್ಪಿಗೆ. ಇನ್ನು ಇದರೊಳಗಡೆಗೆ ಹೋಲ್ ಬಿರಿಯಾನಿ ಸ್ಪೈಸಸ್ಸು, ಇದ್ರ ಜೊತೆಲಿ ಒಂದು ನಿಂಬೆಹಣ್ಣ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋದು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ, ಬಿಕಾಸ್ ಉದ್ರಾಗಿ ಬರಲಿ ಅಂತ ಅಷ್ಟೇ. ಒಂದು ಡ್ರಾಪ್ ಅಷ್ಟು ಆಯಿಲು. ಇದು ಚೆನ್ನಾಗಿ ಕುದಿಬೇಕು ನೀರು. ಆವಾಗ ಇದೆಲ್ಲದನ್ನು ಇದು ಹಾಕಿರೋದನ್ನೆಲ್ಲ ಸೈಡಿಗೆ ತೆಗೆದಾಕ್ಬಿಟ್ಟು ಆಮೇಲೆ ರೈಸ್ ಸೇರಿಸ್ಕೊಳ್ಳೋಣ. ಈಗ ಫ್ರೈಡ್ ಆನಿಯನ್ಸ್ನ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಹಾಕಿ, ಬಿಸಿಯಾಗಿದೆ ಎಣ್ಣೆ. ಈಗ ಈ ಆನಿಯನ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಆನಿಯನ್ಸ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನೂ ತುಂಬ ಜಾಸ್ತಿ ಫ್ರೈ ಮಾಡ್ಕೊಬಿಟ್ರೆ ಸೀದೋಗ್ಬಿಡುತ್ತೆ, ಕಹಿ ಬರುತ್ತೆ ಟೇಸ್ಟು. ಆನಿಯನ್ಸ್ದು ಟೇಸ್ಟೇ ಒಂಥರ ಆಗಿಬಿಡುತ್ತೆ. ಇನ್ನು ಆಯಿಲ್ ಇಟ್ಬಿಟ್ಟು
ಜಸ್ಟ್ ಟೊಮೊಟೊ ಮತ್ತು ಚಿಲ್ಲಿ ಪೇಸ್ಟ್ನ ಪ್ಯೂರಿ ಥರ ಮಾಡಿ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ವಿ ಅಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಆಯಿಲ್ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಹಸಿದು ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಅದಾದಮೇಲೆ 3 ಸ್ಪೂನಷ್ಟು ಹೋಮ್ ಮೇಡ್ ಬಿರಿಯಾನಿ ಪೌಡರ್ ಮನೇಲಿ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಫ್ರೈಡ್ ಆನಿಯನ್ಸ್ ಸೈಡಿಗೆ ಎತ್ತಿಟ್ಕೊಂಡಿದ್ವಿ ನೋಡಿ, ಅದರಲ್ಲಿ ಒಂದು ಹಿಡಿಯಷ್ಟು ನಿಮಗೆ ಎಷ್ಟು ಟೇಸ್ಟಿಗೆ ಚೆನ್ನಾಗಿ ಅನ್ಸುತ್ತೋ ಅಷ್ಟು ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ರೈಡ್ ಆನಿಯನ್ಸು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ದು ಸೋಯಾ ಚಂಕ್ಸು ಮತ್ತು ಪನ್ನೀರನ್ನ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಪನ್ನೀರ್ ಬ್ರೇಕ್ ಆಗಿಬಿಡುತ್ತೆ ಬಿಕಾಸ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ವ, ಹಂಗಾಗಿ. ಇನ್ನು ಅದಾದಮೇಲೆ ಇಷ್ಟರಲ್ಲಿ ನೀರು ಸಹ ಕುದಿ ಬಂತು ರೈಸ್ಗೆ ಇಟ್ಟಿದ್ದು. ಇನ್ನು ಅದರಲ್ಲಿರೋ ಈ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕಿದ್ವಿ ನೋಡಿ, ಅದೆಲ್ಲ ದಮ್ ಕಟ್ಕೊಂಡಾಗ ಹಂಗೆ ಸಿಕ್ಕರೆ ಚೆನ್ನಾಗಿರಲ್ಲ. ಸೊ ಫ್ಲೇವರ್ ಎಲ್ಲ ವಾಟ್ರಲ್ಲಿ ಇರುತ್ತೆ ಅಲ್ವ, ಹಂಗಾಗಿ ಅದನ್ನು ಸಪ್ರೇಟ್ ತೆಗೆದುಬಿಟ್ಟು ಅದಾದಮೇಲೆ ನೆನೆಸಿ ಸೈಡಿಗೆ ಎತ್ತಿ ಇಟ್ಕೊಂಡಿರೋ ರೈಸ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನು ರೈಸು ಕುದಿಯೋ ಅಷ್ಟರಲ್ಲಿ ಗ್ರೇವಿನೂ ರೆಡಿಯಾಗಿದೆ ಅಲ್ವಾ, ಇನ್ನು ಪಾತ್ರೆ ಸಹ ವಾಶ್ ಮಾಡ್ಕೊಂಡು ಬಿಡೋಣ ಅಂತಂದು ಹೇಳ್ಬಿಟ್ಟು ಇನ್ನು ಅವಾಗಲೇ ಪಾತ್ರೆನೂ ಸಹ ವಾಶ್ ಮಾಡ್ತಾ ಇದ್ದೀನಿ. ಇನ್ನು ತೊಳೆದಿರೋ ಪಾತ್ರೆಗಳನ್ನು ಸಹ ಹಂಗೆ ಎಲ್ಲ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಒಂದೇ ಸತಿ ಕೆಲಸನ ಮುಗಿಸ್ಕೊಂಡೆ. ಇನ್ನು ಅನ್ನನೂ ಸಹ ಬೆಂದಿದೆ. ಸೊ ಈ ಬಾಸ್ಮತಿ ರೈಸ್ ಏನೋ ಅಷ್ಟು ಚೆನ್ನಾಗಿಲ್ಲ, ನೆಕ್ಸ್ಟ್ ಟೈಮ್ ಒಳ್ಳೇದು ತೊಗೋಬೇಕು. ಡಿಮಾರ್ಟಲ್ಲಿ ತಂದಿದ್ದು, ಇದನ್ನು ಬಸ್ಕೊಬಿಡೋಣ ಈ ಕಡೆ. ನಾರ್ಮಲ್ ರೈಸ್ಗಿಂತ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ, ಬಾಸ್ಮತಿ ರೈಸ್ ಥರನೇ ಕಾಣ್ತಾ ಇಲ್ಲ ನೋಡಿ. ಇನ್ನು ಈ ರೈಸು ಗ್ರೇವಿನ ದಮ್ ಕಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಅನ್ನ ಬಾಸ್ಮತಿ ರೈಸೇ ಚೆನ್ನಾಗಿಲ್ಲ ಗೈಸ್, ನೋಡಿ ಯಾವ ಥರ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬರುತ್ತೆ ಬಾಸ್ಮತಿ ರೈಸಲ್ಲಿ, ಬಟ್ ಈ ಸತಿ ಹೋಗ್ಲಿ, ಒಂಥರ ಮುದ್ದೆ ಥರ ಆಗುತ್ತೇನೋ ಅಂತ ಅನ್ನಿಸ್ತಿದೆ. ಉದ್ರಾಗೆ ಬಂದಿಲ್ಲ, ರೈಸ್ ಚೆನ್ನಾಗಿಲ್ಲ ಅಷ್ಟೇ. ಇಲ್ಲಿವರೆಗೂ ಪ್ರಿಪೇರ್ ಮಾಡ್ಕೊಂಡಿದ್ದ ಐಟಮ್ಸು ಅಥವಾ ಎಲ್ಲನೂ ಚೆನ್ನಾಗೇ ಇತ್ತು. ಎಲ್ಲಿ ಅಟ್ರ್ ಫ್ಲಾಪ್ ಆಯಿತು ಅಂದರೆ, ನಾನು ತೊಗೊಂಡಿರೋ ರೈಸ್ ಬಾಸ್ಮತಿ ರೈಸು ಹೊಸದು ಬಂದಿದೆ ಡಿಮಾರ್ಟಲ್ಲಿ, ನಾನು ನೋಡ್ಕೊಳ್ಳಿಲ್ಲ. ಗೇಟ್ ಬಾಸ್ಮತಿ ರೈಸ್ ಈ ಥರ ಏನಾದರೂ ತೊಗೋಬೇಕಿತ್ತು, ಬಟ್ ನಾನು ನಾರ್ಮಲೇ ಲೂಸೇ ತೊಗೊಂಬಿಟ್ಟೆ. ಅದು ರೈಸು ಹೊಸದಾಗಿರೋದ್ರಿಂದ ಬೇಗ ಇದಾಗ್ಬಿಟ್ಟಿದೆ, ಮೆತ್ತಗಾಗ್ಬಿಟ್ಟಿದೆ ನೋಡಿ. ಉದ್ದನೂ ಇಲ್ಲ ಅದು ಬಾಸ್ಮತಿ ರೈಸು, ಸ್ವಲ್ಪ ನಾರ್ಮಲ್ ರೈಸ್ಗಿಂತ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ. ಇದ್ರ ಮೇಲೆ ಭಾರವಾಗಿರೋದನ್ನ ಇಟ್ಬಿಟ್ಟು ದಮ್ ಕಟ್ಕೊಳ್ಳೋದಕ್ಕೆ ಒಂದು 3 ನಿಮಿಷ ಹೈ ಫ್ಲೇಮಲ್ಲಿ, ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮುಗೀತು. ಟೇಸ್ಟ್ ಏನೋ ತುಂಬಾ ಚೆನ್ನಾಗಿತ್ತು, ಬಟ್ ಈ ಥರ ಸಾಫ್ಟಾಗಿ ಆಗ್ಬಿಟ್ಟಿತ್ತು ಅಷ್ಟೇ. ತುಂಬ ಬೇಜಾರಾಯಿತು ವಾಟರ್ ಫ್ಲಾಪ್ ಆಯಿತು ಅಂತ. ಫಸ್ಟ್ ಟೈಮ್ ಹೈದ್ರಾಬಾದಿ ದಮ್ ಬಿರಿಯಾನಿ ಈ ಥರ ಮಾಡಿಕೊಂಡೆ. ಇನ್ನು ಇವತ್ತಿನ ನಮ್ಮ ವಿಡಿಯೋ ಇಷ್ಟೇ. ಪಾರ್ಟ್ 2 ಬ್ಲಾಗು ನಾನು ನೆಕ್ಸ್ಟ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಇದೇ ಲೆಂತ್ ಆಗಿದೆ. ಸೆಲೆಬ್ರೇಷನ್ ಮತ್ತು ರವೆ ಉಂಡೆ ರೆಸಿಪಿನ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.